ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಿಶುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಕರ್ನಾಟಕದ ಸಾರಿಗೆ ಇಲಾಖೆ ಬಗ್ಗೆ. ಏನಾಗಿದೆ ಸಾರಿಗೆ ಇಲಾಖೆಗೆ ಅಂದ್ರೆ ಆ, ಸಾರಿಗೆ ಸಿಬ್ಬಂದಿ ಕಷ್ಟದಲ್ಲಿದ್ದಾರೆ, ಸಾರಿಗೆ ಇಲಾಖೆ ಕಷ್ಟದಲ್ಲಿದ್ದಾರೆ, ಸರ್ಕಾರ ಕಷ್ಟದಲ್ಲಿದೆ. ಎಂಟೈರ್ ಡಿಪಾರ್ಟ್ಮೆಂಟ್ ತುಂಬಾ ಆ, ಯಾ- ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಸಾರಿಗೆ ಇಲಾಖೆ. ಇಲ್ಲೇನಾಗ್ತದೆ, ಅವ್ರಿಗೆ ಸ್ಯಾಲ್ರಿಗಳು ಕೊಡ್ಲಿಕ್ಕಿಲ್ಲ ದುಡ್ಡು. ಆಮೇಲೆ ಟೈಮ್ ಸರಿಯಾಗಿ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ತಿಂಗಳ ಸ್ಯಾಲ್ರಿಗಳದ್ದು ವಿಚಾರದ ಬೇರೆ ಕಂಪ್ಲೇಂಟ್ ಐತೆ. ಜೊತೆಗೆ ಸರ್ಕಾರಕ್ಕೆ ಬಸ್ಸುಗಳು ತಗೊಳ್ಳಿಕ್ಕೆ ಈಗ ಕೇಂದ್ರ ಸರ್ಕಾರ 1200 ಬಸ್ಸುಗಳಿಗೆ ನಾವು ಅಮೌಂಟ್ ಹಣ ಬಿಡುಗಡೆ ಮಾಡಿದೀವಿ ಅಂತ ವಿರೋಧ ಪಕ್ಷದಲ್ಲಿ ಹೇಳಿದ್ರೆ, ರಾಜ್ಯ ಸರ್ಕಾರದವ್ರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಬೇರೆ ದೃಷ್ಟಿಕೋನಗಳಿಂದ ನೋಡಿದ್ರು ಕೂಡ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮತ್ತೆ ನಿದರ್ಶನ ಇದು. ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಏನಂದ್ರೆ ಈ ಒಂದು ಏನು ಸರ್ಕಾರಕ್ಕೆ ಯಾಡ್ ಕೊಟ್ರೆ ದುಡ್ಡು ಬರ್ತದೆ. ಈ ಸಿಲ್ವರ್ ಇದೇನೋ ಯಾಡ್ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ, ನಮ್ಗೆ ಯಾಡ್ ಬೇಕಾಗಿದೆ, ನಿಮ್ಗೆ ಬರ್ತದೆ. ಈ ಸರ್ಕಾರದ ಕೆಲಸ ಕಾರ್ಯಗಳಿಗೇನೆ ಬೇರೆ ಮಾಧ್ಯಮದವ್ರಿಗೆ ಯಾಡ್ ಕೊಡ್ತಾರೆ ಸರ್ಕಾರದನ್ನ ಜಾಹೀರಾತು ಮಾಡ್ಲಿಕ್ಕೆ. ಅಲ್ಲಿ ಯಾಡ್ ಕೊಟ್ಟು ಕಳ್ಕೊಳ್ಳಿಕ್ಕಿಂತ ಈ ಸರ್ಕಾರಿ ಬಸ್ಗಳನ್ನೇ ಬಳಸ್ಕೊಬೋದಾಗಿತ್ತಲ್ಲ ಅಂತಂದ್ರೆ ಯಾಡ್ ಯಾವ ತರ ಕೊಡ್ಬೇಕಾಗಿದೆ, ಜಾಹೀರಾತನ್ನ ಎಲ್ಲಾದ್ರೂ ಒಂದ್ ಸ್ವಲ್ಪ ನೀವು ನೋಡ್ಲಿಕ್ಕೆ ನೀಟಾಗಿದೆ. ಎಂಟೈರ್ ಬಸ್ ಎಲ್ಲ ಮೇಕಪ್ ಮಾಡ್ದಂಗ್ ಮಾಡಿದ್ದಾರೆ. ಇಲ್ಲೇನಾಗಿದೆ, ಈ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿರ್ತಕ್ಕಂಥ ಒಂದು ದೊಡ್ಡ ಫೋಟೋ ಇದು. ಸರ್ಕಾರ ಈ ಫೋಟೋ ನೋಡ್ಬಿಟ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವ ಕಾರ್ಯಗಳ ಬಗ್ಗೆ ಈ ವಿವರಣೆ ಕೊಡ್ತದೆ. ಈ ಒಂದು ಫೋಟೋ ನೋಡಿದ್ರೆ ಸಾಕು. KSRTC ಬಸ್ಸುಗಳಿಗೆ ಇರ್ತಕ್ಕಂಥ ಮೂಲ ಬಣ್ಣಕ್ಕಿಂತ ಮುಂದ್ಗಡೆ ಫ್ರಂಟ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ವಜ್ರ ಇದು ಅಂತ ಹೇಳಿ ಏನೋ ಕಲರ್ ಬಿಟ್ಟಿದ್ದಾರೆ. ಈ ಕಲರ್ ಅಲ್ಲಿ ಐತೆ. ಇನ್ ಮಿಕ್ಕಿದೆಲ್ಲ ಎಂಟೈರ್ ಬಸ್ ಟೋಟಲ್ ಬಾಡಿ ಎಲ್ಲಾನು ಇದೇ ಕಲರ್ ಹಾಕಿದ್ದಾರೆ. ಅದೇನಂದ್ರೆ ಸಿಲ್ವರ್ದೊಂದು ಯಾಡ್ ಇದು. ಆಯ್ತು, ಯಾಡ್ ಕೊಟ್ಟಿದ್ದಾರೆ, ಇವ್ರು ಹಾಕಿದ್ದಾರೆ, ಇದ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನಾವೇನಾದ್ರು ನೋಡಿದ್ರೆ ಅದನ್ನ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಆ ವಿಚಾರದ ಬಗ್ಗೆ. ನೋಡಿ, ಈ ಬಸ್ ಅನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಾದ್ಮೇಲೆ ನಮ್ಮ ಸಾರ್ವಜನಿಕರು ಈ ಕಡೆಯಿಂದ ಬಸ್ಗೆ ಹತ್ತಕ್ ಬರ್ತಾರೆ, ಈ ಕಡೆಯಿಂದ ಶಾಲಾ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಆಯ್ತು, ಬಸ್ ಇದೆ, ಹತ್ತಾರೆ. ಅದ್ರಲ್ಲಿ ಏನಂತಂದ್ರೆ ಯಾವ ತರದ ಯಾಡ್ ಕೊಡ್ತಾರೆ ಅಂದ್ರೆ ಮಾಡಲ್ ಯಾಡ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಲಿ ಎಲ್ಲ ಪಾಪ. ಈ ಯಾಡ್ ಕೊಟ್ಟಿದ್ದಾರೆ ಸಿಲ್ವರ್ ಇದಕ್ಕೆ ಅಂತೇಳಿ. ಈ ಮಾಡಲ್ ಯಾಡ್ಗಳು ಕೊಟ್ಟು ನೀವು ಬಸ್ ಎಲ್ಲ ಈ ಮಟ್ಟಕ್ಕೆ ಕರ್ನಾಟಕದ ಬಸ್ಸುಗಳು ಅಂತಂದ್ರೆ ಮಾನ ಮರ್ಯಾದೆ ತೆಗಿತಕ್ಕಂತ ಅಧಿಕಾರಿಗಳು ಅಥವಾ ಮಂತ್ರಿಗಳು, ಕರ್ನಾಟಕದ ಎಂಟೈರ್ ಮಾನ ತೆಗಿತಕ್ಕಂತ ಮತ್ತೆ ಈ ಬಸ್ ಏನಾದ್ರು ಹೊರಗಡೆ ಹೊರಡ್ತಾ ಯಾವ್ದೋ ಒಂದು ವಿದೇಶದಿಂದ ರಾಜ್ಯದಿಂದ ಬಂದಿರ್ತಾನೆ, ಕರ್ನಾಟಕ ಅಂದ್ರೆ ಬಾರಿ ಫೇಮಸ್ ಅಂತ ಹೇಳೋ ಅಥವಾ ಒಳ್ಳೆ ಪ್ಲೇಸ್ ಅಂತ ಹೇಳಿ, ಈ ತರದ ಬಸ್ಸುಗಳು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ಹೋಗ್ಲಿ, ಈ ಮಾಡಲ್ ಅವರಿಗೆ ಫುಲ್ ಎಂಟೈರ್ ಸ್ಯಾರಿ ಹಾಕಿ ಒಳ್ಳೆ ಒಂದು ಇವ್ರ ತರ, ಯಾರ ತರ, ಒಂದು ಗೊಂಬೆ ತರ ಇದ್ದು ಹಾಕಿ, ಆಮೇಲೆ ಸಿಲ್ವರ್ದು ನಿಮ್ದೇನಾರು ಯಾಡ್ ಕೊಟ್ಟಿದ್ದೀರಾ, ಕೊಡ್ಬೋದಾಗಿತ್ತಲ್ಲ, ಆವಾಗ್ಲೂ ನೋಡ್ತಾ ಇದ್ರು ಯಾಡ್ ಕೊಟ್ಟಿದ್ರೆ. ಯಾಕೆ ಅಂಟಿಸ್ಬಿಡಿ, ಇಂಥ ಪೋಸ್ಟ್ಗಳನ್ನ ಅಂಟಿಸ್ಬಿಡಿ ಸಾರ್, ಎಂತ ಬಸ್ಸುಗಳೆಲ್ಲ ಇವೇ ಅಂಟಿಸ್ಬಿಡಿ ನೀವು ಅಂತೇಳಿ ನಾನು ರಾಜ್ಯ ಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬೈರತಿ ಸುರೇಶ್ ಅವ್ರಿಗೆ, ಮಂತ್ರಿಗಳಿಗೆ. ಮತ್ತೆ ಅವರು ಈಗ ಅವ್ರದ್ದೊಂದು ಡ್ರಾಮಾ ಇಲ್ಲಿ ಹೊಸದಾಗಿ ಖಾತೆ ತಗೊಂಡ್ಬಿಟ್ರು, ಬಂದಿದ್ದಾರೆ. ಎಲ್ಲರೂ ಕೂಡ ರಾಜ್ಯದಲ್ಲಿ ಕೃಷ್ಣ ಬೈರೇಗೌಡ ಗೌಡ್ರು ಆಗ್ಲಿಕ್ಕಾಗಲ್ಲ, ಸಿದ್ದರಾಮಯ್ಯರವ್ರು ಆಗ್ಲಿಕ್ಕಾಗಲ್ಲ, ಆಮೇಲೆ ಕುಮಾರಸ್ವಾಮಿ ಅವ್ರು ಆಗ್ಲಿಕ್ಕಾಗಲ್ಲ. ಅವ್ರವ್ರ ವ್ಯಕ್ತಿತ್ವಗಳಿರ್ತವೆ. ಮತ್ತೆ ಯಡಿಯೂರಪ್ಪ ಅವ್ರ ತರನು ಆಗ್ಲಿಕ್ಕಾಗಲ್ಲ. ಆದ್ರೆ ನಾವೇನಾರು ನಮ್ಮತನ ಅನ್ನೋದು ನಮ್ಗೆ ಇರ್ಬೇಕಾಗ್ತದೆ. ಬಂದ್ರಿ, ಖಾತೆ ಕೊಟ್ಟ ಕೂಡ್ಲೇನೆ 2-3 ದಿವಸದಲ್ಲೇ ಬಸ್ ಹತ್ ಬಿಟ್ಟಿದ್ದಾರೆ. ಹತ್ ಬಿಟ್ಟು ನಾವು ಕಂಡಕ್ಟರ್ ಹತ್ರ ಚಿಲ್ಲರೆ ಇಲ್ಲ ಅಂತ ಆ ಒಂದು ಉದ್ದೇಶಕ್ಕೆ ಅವ್ರನ್ನೇನೋ ಸಸ್ಪೆಂಡ್, ಅಮಾನತ್ತು ಮಾಡಲಾಗಿದೆ. ಫಸ್ಟ್ ಟೈಮ್ ಬಸ್ ಹತ್ ಬಿಟ್ಟು ಒಂದ್ ಸ್ವಲ್ಪ ಮಾಸ್ಕ್ ಹಾಕಿದ್ದಾರೆ, ಕೂತ್ಕೊಂಡಿದ್ದಾರೆ. ಏನಕ್ಕೆ, ನೀವು ಏನ್ ಅವೇರ್ನೆಸ್ ಕೊಟ್ಟಕ್ಕೆ ಹೋಗಿದ್ರ ಬಸ್ ಹತ್ಲಿಕ್ಕೆ? ಎಲ್ರು ಕೃಷ್ಣ ಬೈರೇಗೌಡರು ಆಗ್ಲಿಕ್ಕೆ ಆಗ್ತದ? ಅವ್ರ ಕೆಲಸ ಆಗಿದೆ, ಆಗ ಆಗ್ತಾರಪ್ಪ. ಆಮೇಲೆ ಜೊತೆಗೆ ಏನಾಗಿದೆ, ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತಕ್ಕಂಥ ಟ್ಯಾಗ್ ಲೈನ್ ಹಾಕ್ಬೇಕಾಗಿದೆ ನೀವು ಬಸ್ಸುಗಳಿಗೆ. ಹೆಣ್ಮಕ್ಳಿಗೆ ಫ್ರೀ ಮಾಡಿದೀರಾ, ಇನ್ ಕೊಡ್ಬೇಕಾಗಿರೋದು ಗಂಡ್ಸ್ ಕೊಡ್ಬೇಕು ಅಮೌಂಟ್. ಎಷ್ಟ್ ಜನ ಹತ್ರ ಅಂತ ಚಿಲ್ಲರೆ ಇಟ್ಕೊಂಡಿರ್ತಾರೆ ಬಸ್ಸಲ್ಲಿ ಅವರು? ಅಲ್ಲ, ಅವ್ರೊಬ್ರಿಗೆ ಅಂತಲ್ಲ, ಎಲ್ಲರಿಗೂ ಹೇಳ್ತಾ ಇದೀವಿ ನಾವು. ನಮ್ ಕಡೆ ತಪ್ಪಾದ್ರೂ ಪರ ಸ್ಕ್ಯಾನರ್ ಇಟ್ಟಿದ್ದಾರೆ. ಈಗ ನೀವು ಅಂತ ಉದ್ದೇಶ ಕೊಡ್ಬೇಕಾಗಿರ್ತಕ್ಕಂಥ ಮಂತ್ರಿಗಳಾದ್ರೆ ನೀವು ಈ ಒಂದು ಸ್ಕ್ಯಾನರ್ಗೆ ಮಂತ್ರಿಗಳು ಸ್ಕ್ಯಾನ್ ಮಾಡಿದ್ರು ಅಮೌಂಟ್, ಅದೊಂದು ಇನ್ಸ್ಪಿರೇಷನ್. ಅದು ಬೇರೆ ತರ ಮೆಸೇಜ್ ಪಾಸ್ ಆಗ್ತದೆ. ಮತ್ತೆ ಯುವಕರು ಗೊತ್ತಿರೋರೆಲ್ಲ ದುಡ್ಡು ಫೋನಲ್ಲಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ನೀವು ಮಾಡಿರೋ ಕೆಲಸ ಏನು? ಇನ್ನು ಯಾವ್ದೋ ಗಂಗಮ್ಮನ ಕಾಲದಲ್ಲಿ ಒಂದ್ 80 ವರ್ಷ ಹಿಂದೆ ಹೋಗಿ ಚಿಲ್ಲರೆ ಇಲ್ಲ ಅಂದ್ರೆ ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ, ನಾನು ಯಾರು ಗೊತ್ತಾ ಮಂತ್ರಿಗಳು. ಆಮೇಲೆ ನೆನ್ನೆ ಒಂದು ವಿಚಾರ ಬಂದಿದ್ದೇನಂದ್ರೆ ಅವ್ರನ್ನ ಪುನಃ ವಾಪಸ್ ಕರ್ಕೊಂಡ್ರಂತೆ ಕೆಲ್ಸಕ್ಕೆ. ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ತಪ್ಪು ನೀವು,
ಫಸ್ಟ್ ಆಫ್ ಆಲ್ ಅಲ್ಲೇ ತಪ್ಪಾಗಿದೆ. ಕೆಲ್ಸಕ್ಕೆ ಕರ್ಕೊಂಡಿರೋದು ಬಿಡಿ. ಇದು ನಾಟಕ ಅಷ್ಟೇ ಇದು. ಡೆಮೋ ಅಂತೀವಲ್ಲ, ಯಾವ್ದಾದ್ರು ಒಂದು ವಸ್ತುವನ್ನ ತಗೋಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೆಮೋ ಇಡ್ತೀವಿ ನಾವು. ಆ ಡೆಮೋ ಕೆಲಸ ಮಂತ್ರಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಈ ಬಸ್ಸುಗಳನ್ನ ತಗೊಳ್ಳಿಕ್ಕೆ ಎಲ್ಲಾ ಬಸ್ಸುಗಳು ಡಕೋಟಾ ಎಕ್ಸ್‌ಪ್ರೆಸ್ ಇದ್ದಂಗಿದಾವೆ. ಆ ಡಿಪೋಗಳಿಗೆ ಹೋಗ್ತಕ್ಕಂಥ ರೋಡ್ಗಳು ನೋಡ್ಬೇಕು ನೀವು. ಒಂದು ರೋಡ್ ಸರಿ ಇಲ್ಲ. ಎಲ್ಲ ಕಿತ್ತೋಗಿರೋ ರೋಡ್ಗಳು. ಡಬ 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 ಅಂತ ಹೋಗ್ತಾವ ಬಸ್ಸುಗಳು. ಹತ್ತದ್ರು ಅಷ್ಟೇ, ಕೆಲವು ಬಸ್ಸುಗಳು ಲೈಟಿಂಗ್ಸ್ ಇಲ್ಲ ಅಂತೆ, ಇನ್ನೊಂದಿಲ್ಲ ಅಂತೆ. ಈ ತರದ ಬಸ್ಸುಗಳು ಓಡಿಸ್ತಕ್ಕಂಥ ದುಸ್ಥಿತಿ ರಾಜ್ಯ ಸಾರಿಗೆ ನೌಕರರಿಗೆ ಬಂದಿದೆ. ಇಷ್ಟೆಲ್ಲ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದ್ರೆ, ಅಟ್ಲೀಸ್ಟ್ ಬಸ್ಸುಗಳು ಬಿಡುವುದು ಬೇಡ ಬೇಡ, ನೀವು ಆಗೋಗಿದ್ದೀನಿ ಏನ್ ಬಿಸು ಈ ಗ್ಯಾರಂಟಿಗಳಲ್ಲಿ ಯಾವ ಬಸ್ಸುಗಳು ಬಿಡ್ತೀರಿ ನೀವು? ಇರೋ ಬಸ್ಸುಗಳಿಗೇನೆ ಒಳ್ಳೆ ಜಾಹೀರಾತುಗಳು ಕೊಟ್ಕೊಳ್ಳಿ. ಅಕಸ್ಮಾತ್ ಬಂತು ಅಂತಂದ್ರೆ ಈ ತರದ ಜಾಹೀರಾತುಗಳು ಕೊಟ್ಟು ಜನರಿಗೆ ಒಂಥರ ಅಸಹ್ಯ ಅನ್ನೋ ತರ ಮಾಡಬಾರ್ದು ರಾಜ್ಯ ಸರ್ಕಾರ. ಇದನ್ನು ಕೂಡ ಆ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ಬೆಳಗ್ಗೆ ನೀವು ಯಾವ ತರ ನಾವು ಜಾಹೀರಾತನ್ನ ತಗೊಂಬೇಕು ಅಂತಕ್ಕಂಥದ್ದಕ್ಕೆ ಇದು ತುಂಬಾ ನಿದರ್ಶನ. ನಾನು ಹೇಳಿದ್ ನಿಮ್ ಬಗ್ಗೆನೆ. ರಾಜ್ಯ ಸಾರಿಗೆ ಇಲಾಖೆ ಇನ್ನು ಮುಂದೆ ಯಾವ ತರ ನಾವು ಜಾಹೀರಾತುಗಳನ್ನ ಹಾಕೊಬೇಕು. ಅರ್ಧಂಬರ್ಧ ಬಟ್ಟೆ ಬಿಚ್ಚಿಗಿರ್ತಕ್ಕಂಥದ್ದೆಲ್ಲ ಬಸ್ಸುಗಳಿಗೆ ಹಾಕ್ತಕ್ಕಂಥದ್ದಲ್ಲ, ನಮ್ಮ ಸಂಸ್ಕೃತಿನೂ ಅಲ್ಲ ಕರ್ನಾಟಕದ್ದು. ಇನ್ನೇನಾದ್ರೂ ಹೇಳಿದ್ರೆ ಅದೊಂದು ಜಾಹೀರಾತು, ಅದ್ರಲ್ಲಿ ಏನು ಕಾಣಿಸ್ತು, ಏನ್ ಹೇಳಿದ್ದಾರೆ, ಈ ತರದ ವಿಚಾರಕ್ಕೆಲ್ಲ ಇಳಿಯೋದು ಬೇಡ ನಾವು. ಅರ್ಥ ಆಯ್ತಾ? ಸಿಲ್ವರ್ದಂತ ಯಾವ್ದೋ ಇದು ಇಷ್ಟನ್ನ ಹೇಳ್ತಾ, ಇಂಥ ಬಸ್ಸುಗಳು ಯಾವ್ದಾದ್ರು ಇದ್ರೆ ತೆಗೀರಿ, ಬೇರೆ ಹಾಕೊಳ್ಳಿ. ಇಲ್ಲಿ ಈ ತರ ಸಿಲ್ವರ್ ಹಾಕಿದ್ರೆ ಇಲ್ಲ ಗೋಲ್ಡ್ ಹಾಕಂತೀರಾ, ಒಳ್ಳೆ ಚೆನ್ನಾಗಿ ಕಾಣ್ತಕ್ಕಂಥ ಹುಡುಗಿ ಫೋಟೋ ಹಾಕೊಳ್ಳಿ, ಮೈ ತುಂಬಾ ಬಟ್ಟೆ ಇರ್ಲಿ. ಈ ತರದ ಬಟ್ಟೆಗಳು ಹಾಕಿ ಕೆಡಿಸ್ಬೇಡಿ ಸರ್ಕಾರದ ಇದು ಕರ್ನಾಟಕದ ಮರ್ಯಾದೆ ಅಂತ ಹೇಳಿ ಸಾರಿಗೆ ಇಲಾಖೆಗೆ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.